ಲಿಂಗಕಾಂಡದ ಬಗ್ಗೆ ಈಗ ಅಪ್ಡೇಟ್ಸ್ ಬರ್ತಾ ಇದೆ. ಒಂದ್ ಕಡೆಗೆ ನ್ಯಾಯಾಂಗ ಬಂಧನದಲ್ಲಿದ್ದಂಥವ್ರನ್ನ ಈಗ ಕಸ್ಟಡಿಗೆ ಕೇಳಿಕೊಂಡಿದ್ದಾರೆ. 8 ದಿನ ಸಿಐಡಿ ಕಸ್ಟಡಿಗೆ ಈಗ ಸೂರಜ್ನನ್ನ ನೀಡಲಾಗಿದೆ. ಜುಲೈ 1ರವರೆಗೆ ಸಿಐಡಿ ಕಸ್ಟಡಿಗೆ ಈಗ ಸೂರಜ್ನನ್ನ ಕೊಟ್ಟಿದ್ದಾರೆ. ಜುಲೈ 1ರ ಮಧ್ಯಾಹ್ನ 4 ಗಂಟೆಗೆ ಸೂರಜ್ನನ್ನ ಹಾಜರುಪಡಿಸುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ. 8 ದಿನ ಈಗ ಸಿಐಡಿ ಕಸ್ಟಡಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಥಳ ಹಾಜರಾಗಬೇಕು, ಮೆಡಿಕಲ್ ಟೆಸ್ಟ್ಗಳಾಗಬೇಕು, ಸಂಬಂಧಪಟ್ಟಂತಹ ಪರೀಕ್ಷೆಗಳಾಗಬೇಕು, ಇವಕ್ಕೆಲ್ಲ ಅವೆಲ್ಲ ಆಗಬೇಕಾಗಿದೆ. ಹಾಗಾಗಿ ಈಗ 8 ದಿನದ ಸಮಯದಲ್ಲಿ ವಿಚಾರಣೆಯನ್ನು ಕೂಡ ಎದುರಿಸಬೇಕು. ಸ್ಥಳ ಮಹಜರನ್ನ, ಮೆಡಿಕಲ್ ಟೆಸ್ಟ್ಗಳನ್ನೆಲ್ಲ ಮುಕ್ತಾಯಗೊಳಿಸಿ ಅದರ ರಿಪೋರ್ಟ್ಗಳು ಕೂಡ ಬರಬೇಕು. ಜೊತೆಗೆ FSL ಟೆಸ್ಟನ್ನು ಕೂಡ FSL ಕೂಡ ಎಲ್ಲ ಹೋಗಿದೆ ಸ್ಥಳದಲ್ಲಿ. ಸೊ ಅದರದ್ದು ಏನಾದರೂ ರಿಪೋರ್ಟ್ಗಳು ಬರೋದು ಬಾಕಿ ಇರುತ್ತೆ, ಅವೆಲ್ಲವೂ ಕೂಡ ಮುಕ್ತಾಯ ಆಗಬೇಕು. ಸೊ ಅದರಲ್ಲಿ ಏನು ಸಿಗುತ್ತೆ ಅನ್ನೋದರ ಆಧಾರದ ಮೇಲೆ 8 ದಿನದ ಬಳಿಕ ನ್ಯಾಯಾಧೀಶರ ಮುಂದೆ ಅದನ್ನೆಲ್ಲ ಒಪ್ಪಿಸಬೇಕು. ಆಗ ಗೊತ್ತಾಗುತ್ತೆ ಈ ಪ್ರಕರಣ ಹೇಗೆ ಎತ್ತ ಸಾಗ್ತಾ ಇದೆ ಅಂತೇಳಿ. ಒಂದು ಕ್ಲಾರಿಟಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಪೂರ್ಣವಾದಂಥ ಚಿತ್ರಣ ಸಿಗ್ತಾ ಇಲ್ಲ. ಆರೋಪ ಕೇಳಿ ಬರ್ತಾ ಇದೆ. ಆರೋಪಕ್ಕೆ ಸಂಬಂಧಪಟ್ಟಂಥ ಮಾಡ್ತಾ ಇರುವಂಥವ್ರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಎಲ್ಲವೂ ಫೈನ್. ಬಟ್ ಸಾಕ್ಷಿಗಳು ಹೇಗಿದೆ, ಯಾವ ರೀತಿ ಆಗಿದೆ, ಎವಿಡೆನ್ಸ್ಗಳು ಏನಿದಾವೆ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಸೊ 8 ದಿನ ಈಗ ಸಿಐಡಿ ಕಸ್ಟಡಿಗೆ ಸೂರಜ್ರನ್ನ ನೀಡಲಾಗಿದೆ. ಸೊ 3 ದಿನ ಮೆಡಿಕಲ್ ಟೆಸ್ಟನ್ನು ಮಾಡೋಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ 3 ದಿನ ಆಗಬೇಕಂತಿಲ್ಲ, ಏನಿಲ್ಲ. ಸೊ 1 ದಿನದಲ್ಲಿ ಮುಗಿಸ್ಕೊಳ್ಬೋದು. ಬಟ್ ಯಾವ್ಯಾವ ಟೆಸ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ಸ್ಥಳ ಮಹಜರಿಗಾಗಿ ಸಿಐಡಿ ಕಸ್ಟಡಿಗೆ, ಜೊತೆಗೆ ಮೆಡಿಕಲ್ ಟೆಸ್ಟಿಗೋಸ್ಕರ ಸಿಐಡಿ ಕಸ್ಟಡಿಗೆ, ಇವೆಲ್ಲವೂ ಅತಿ ಮುಖ್ಯವಾಗಿರುತ್ತೆ. ವಿಚಾರಣೆಯನ್ನು ಕೂಡ ಮಾಡಬೇಕಲ್ಲ. ಇಷ್ಟೇ ಮಾಡ್ಕೊತ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಾಗುತ್ತೆ. ವಿಚಾರಣೆ ಮಾಡೋದು ಯಾವಾಗ? ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, 8 ದಿನ ಈ ಪ್ರಕರಣದಲ್ಲಿ ಸಫಿಷಿಯೆಂಟ್ ಆಗಿರುತ್ತಾ ಆಗಿರಲ್ವಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆಗೆ ಮೆಡಿಕಲ್ ಟೆಸ್ಟು, ಸ್ಥಳ ಮಹಜರು, FSL ರಿಪೋರ್ಟ್ಸ್ಗಳು ಬರಬೇಕು, ಇವೆಲ್ಲವೂ ಕೂಡ ವಿಚಾರಣೆಯನ್ನು ಮಾಡಬೇಕು. ಬಹಳ ಬಹಳ ದೊಡ್ಡ ಕ್ಲಿಷ್ಟಕರವಾಗಿದೆಯಾ ಈ ಪ್ರಕರಣ ಅಂತೇಳಿ? ಅಷ್ಟೊಂದು ಮೇಲ್ನೋಟಕ್ಕೆ ಹೇಳೋ ರೀತಿಯಲ್ಲಿ ಸುಲಭವಾದಂಗೆ ಕಾಣಿಸ್ತಾ ಇಲ್ಲ ಅಲ್ವಾ ನಾಗೇಶ್? ಖಂಡಿತವಾಗ್ಲೂ ಅರುಣ್, ಈಗಾಗಲೇ MLC ಸೂರಜ್ನನ್ನ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆ ಬಂಧನವನ್ನ ಮಾಡಿರುವಂಥದ್ದು. ಹಾಗಾಗಿ ಹೆಚ್ಚಿನ ವಿಚಾರಣೆಗೆ CID ಅಧಿಕಾರಿಗಳಿಗೆ ಈಗ 8 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶವನ್ನ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ 8 ದಿನಗಳಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ SPP ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆರೋಪಿಗೆ ತನಿಖೆ ಅವಶ್ಯಕತೆ, ಜೊತೆಗೆ ಈಗಾಗಲೇ ಬೆಂಗಳೂರಿನಿಂದ ಹಾಸನಕ್ಕೆ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡಬೇಕು. ಅದರ ಜೊತೆಗೆ 3 ದಿನಗಳ ಕಾಲ ಆರೋಪಿಗೆ ಮೆಡಿಕಲ್ ಟೆಸ್ಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅದರ ಜೊತೆಗೆ ಆರೋಪಿ ಈಗಾಗಲೇ ಮಾಡಿರುವಂಥ ತನಿಖೆ ಏನಿದೆ ಅದನ್ನು ಕೂಡ ಮುಂದುವರಿಸುವ ಅವಶ್ಯಕತೆ ಇರೋದ್ರಿಂದ ನಮಗೆ 15 ದಿನಗಳ ಕಾಲ ಕಸ್ಟಡಿಗೆ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಆದರೆ ಜಡ್ಜ್ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಆಲಿಸಿದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಗೆ 8 ದಿನಗಳ ಕಾಲ ಅಂದರೆ ಜುಲೈ 1ನೇ ತಾರೀಕು 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿರುವಂಥದ್ದು. ಹಾಗಾಗಿ 8 ದಿನಗಳಲ್ಲಿ CID ಅಧಿಕಾರಿಗಳು ಸೂರಜ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಮಾಡಬೇಕೋ ಅವೆಲ್ಲವನ್ನ ಆರಂಭದಲ್ಲಿ ಮಾಡಿ ಮುಗಿಸ್ತಾರೆ. ಅದಾದ ಬಳಿಕ ಮತ್ತೆ ಅವರಿಗೆ ಕಸ್ಟಡಿಗೆ ಕೇಳುವ ಅವಕಾಶ ಇರುತ್ತೆ. ಹಾಗಾಗಿ ವಿಚಾರಣೆ ಎಲ್ಲಾದರೆ ಬಾಕಿ ಉಳಿದಲ್ಲಿ ಮತ್ತೆ ಸೂರಜ್ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿ ಜುಲೈ 1ರ ನಂತರ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ಕೂಡ ಇರುತ್ತವೆ ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.